ತಾಲೂಕಿನ ಸಂಘಾಪುರ ಗ್ರಾಮದ 3ನೇ ವಾರ್ಡ್ ಪ್ರದೇಶದಲ್ಲಿ ನೆಲೆಸಿರುವ ಶ್ರೀ ಬನ್ನಿ ಮಹಂಕಾಳಿ ದೇವಿಯ 24ನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಸಾವಿರಾರು ಸಂಖ್ಯೆಯ ಸಮ್ಮುಖದಲ್ಲಿ ವೈಭವದಿಂದ ಮತ್ತು ಅದ್ಧೂರಿಯಾಗಿ ನಡೆಯಿತು. ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾಗಿರುವ ತಂಗರಾಜ್ ನೇತೃತ್ವದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ 2028ರ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಹಾಗೂ ಹೈಕೋರ್ಟ್ ವಕೀಲರಾಗಿರುವ ಶ್ರೀ ಆರ್.ಬಿ. ಪಾಟೀಲರು ಪಾಲ್ಗೊಂಡು ಸರ್ವರಿಗೂ ಜಾತ್ರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು. ಹೈಕೋರ್ಟ್ ವಕೀಲರಾದ ಆರ್.ಬಿ. ಪಾಟೀಲರ ಬೆಂಬಲರಾಗಿರುವ ಕೆ. ಅಂಬಣ್ಣ, ಎನ್. ವೆಂಕಟೇಶಲು, ರಾಂಪುರ, ಸಂಗಾಪುರ್ ಗ್ರಾಮದ ಮುಖಂಡರಾದ ಎಸ್. ನಾಗರಾಜ್, ಡಿ. ಮಂಜುನಾಥ್, ಶ್ರೀನಿವಾಸ್, ಮುರಳಿ, ಶಿವಕುಮಾರ್ ಹಾಗೂ ಗಂಗಾವತಿಯ ಮುಖಂಡರಾಗಿರುವ ಲಕ್ಷ್ಮಣಗೌಡ ಅವರುಗಳು ಪಾಲ್ಗೊಂಡು ಸರ್ವರಿಗೂ ಜಾತ್ರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು. ಇಂದು ದಿನಾಂಕ 31/3/2026 ಗಂಗಾವತಿ ತಾಲೂಕಿನ ಸಂಗಾಪುರ ಗ್ರಾಮದಲ್ಲಿ ಮಹಾಶಕ್ತಿ ಸ್ವರೂಪಿಯಾದ ಜಗಜ್ಜನನಿ ಲೋಕಪಾವನಿ ಈಶ್ವರಿ ಮಹೇಶ್ವರಿ ಶ್ರೀ ಬನ್ನಿಕಾಳೆ ಮಾತಾ ಅಮ್ಮ ಅವರ ಒಂದು ಜಾತ್ರೆಯ ಮಹೋತ್ಸವ. ಇದು 30 ವರ್ಷ ಆಯಿತು ಇಲ್ಲಿ ದೇವಸ್ಥಾನ ಸ್ಥಾಪನೆಯಾಗಿ. ಈ 24ನೇ ವರ್ಷದ ಅಮ್ಮನವರ ವಿಶೇಷ ಪೂಜೆ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಮುಖ್ಯವಾದ ವಿಷಯ ಏನಂದರೆ, ಯಾವುದೇ ಸಮಾಜ, ಸರ್ವ ಸಮಾಜದ ಭಕ್ತರು ಬಂದು ಇಲ್ಲಿ ತಮ್ಮ ಆಸೆಗಳನ್ನು, ಹರಿಕೆಗಳನ್ನು ಈಡೇರಿಕೆ ಮಾಡಿಕೊಳ್ಳಲು, ಹರಿಕೆ ಹೊತ್ತುಕೊಂಡು ಇಲ್ಲಿ ಬಂದವರಿಗೆ ಅಮ್ಮ ಸದಾ ಅವರ ಅಭಯ ಹಸ್ತದಿಂದ ಆಶೀರ್ವಾದ ಮಾಡಿ ಬಡತನ ಮುಕ್ತಿ ಮಾಡಿ ಆರೋಗ್ಯ, ಐಶ್ವರ್ಯ, ಅಷ್ಟ ಭೋಗ ಭಾಗ್ಯಗಳನ್ನು ನೀಡುವ ಮಹಾ ತಾಯಿ. ನಮ್ಮ ಮೈಸೂರಿನ ಚಾಮುಂಡೇಶ್ವರಿ ಯಾವ ಥರ ಇದೆಯೋ ಅದೇ ರೀತಿಯಾಗಿ ನಮ್ಮ ಗ್ರಾಮಕ್ಕೆ ನಮ್ಮ ಬನ್ನಿಕಾಳ ಮಾತಾ ಅಮ್ಮ ಅವರು ಅದೇ ಒಂದು ಶಕ್ತಿ ಸ್ವರೂಪಿಣಿಯಾಗಿದ್ದು, ಪ್ರತಿಯೊಂದು ವಿಚಾರದಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ಆಸೆಗಳನ್ನು ಈಡೇರಿಸುವ ಮಹಾ ತಾಯಿಯಾಗಿದೆ. ಇದರ ಇತಿಹಾಸ, ಅಮ್ಮ 1 ವರ್ಷದಿಂದ ಮುತ್ತೈದೆಯಾಗಿ ಈ ಲೋಕ ಕಲ್ಯಾಣಕ್ಕಾಗಿ ಧ್ಯಾನ ರೂಪದಲ್ಲಿರ್ತಾಳೆ. ಪ್ರತಿ ವರ್ಷದ ಸೋಮವಾರದ ಪ್ರಥಮ ಸೋಮವಾರದಂದು ಶಿವ ಹೊಳೆಯಿಂದ ಇಲ್ಲಿ ಅಮ್ಮನ ದೇವಸ್ಥಾನಕ್ಕೆ ಬರ್ತಾನೆ. ದೇವಸ್ಥಾನಕ್ಕೆ ಬಂದ ತಕ್ಷಣ ಮುಂದೆ ಅಮ್ಮಗೆ ಡೈರೆಕ್ಟಾಗಿ ಎಂಟ್ರಿ ಇರಲ್ಲ. ಆ ಶಿವನು ಆ ದೇವಸ್ಥಾನದ ದ್ವಾರ ಬಾಗಿಲಲ್ಲೇ ನಿಲ್ತಾನೆ. ನಿಂತ ಮೇಲೆ ಅಮ್ಮ ಅವರ ಒಂದು ತಪೋ ಶಕ್ತಿಯ ಒಂದು ಬೆಂಕಿಯ ರೂಪ ಅಂತ ಕೆಂಡವನ್ನು ಶಿವನ ಮೇಲೆ ಹಾಕಿದಾಗ ಆ ಶಿವ ಸ್ವರೂಪ ತಾಳಲಾರದೆ ಮತ್ತೆ ನದಿಗೆ ಹೋಗ್ತಾರೆ ಶಿವ. ಮತ್ತೆ ಎಲ್ಲ ಅಮ್ಮನವ್ರಿಗೋಸ್ಕರ ಮತ್ತೆ ನದಿಯಿಂದ ಎಲ್ಲ ಭಕ್ತರು ಹೋಗಿ ಕರ್ಕೊಂಡು ಬಂದು ಅಮ್ಮನಿಗೆ ಒಂದು ತಾಳಿ ಭಾಗ್ಯವನ್ನು, ಮುತ್ತೈದ ಭಾಗ್ಯವನ್ನು ನೀಡಿ, ಅದರ ವಿಶೇಷತೆಯೇ ಇಲ್ಲಿ ಎಲ್ಲ ಮಹಿಳೆಯರಿಗೆ ಮುತ್ತೈದ ಭಾಗ್ಯ, ಗಂಡನಿಗೆ ಆಯುಷ್ಯ, ಮಕ್ಕಳಿಗೆ ಆರೋಗ್ಯ, ವಿದ್ಯಾ, ಎಲ್ಲ ಶಕ್ತಿಗಳನ್ನು ಇಡೀ ಕಲ್ಯಾಣಕ್ಕೆ, ಲೋಕ ಕಲ್ಯಾಣಕ್ಕೆ ಅಮ್ಮ ಒಂದು ತಪಸ್ಸು ಮಾಡಿದಂಥ ಮಹಾ ಪುಣ್ಯಸ್ಥಳ ಇದು. ಇವತ್ತು ನಮ್ಮ ಸಂಗಾಪುರದ ಒಂದು ಗ್ರಾಮದಲ್ಲಿ ನಮ್ಮ ಅಧ್ಯಕ್ಷರು ವಿಶ್ವನಾಥ್ ಹಾಗೂ ನಮ್ಮ ತಂಗರಾಜು ಮತ್ತು ಎಲ್ಲ ವಿದ್ಯಾರ್ಥಿಗಳು, ಮುಖ್ಯವಾಗಿ ಇಲ್ಲಿ ಬಡವರ ಓಣಿ ಆಗಿದ್ದರೂ ಸಂಗಾಪುರ್ನ 3ನೇ ವಾರ್ಡ್ನಲ್ಲಿ ಎಲ್ಲ ವಿದ್ಯಾವಂತ ಯುವಕರಿದ್ದಾರೆ, ವಿದ್ಯಾವಂತ ಯುವತಿಯರಿದ್ದಾರೆ. ಮಕ್ಕಳು, ಚಿಕ್ಕ ಮಕ್ಕಳೆಲ್ಲ ತುಂಬ ಬ್ರಿಲಿಯಂಟ್ ಆಗಿದ್ದಾರೆ. ಇದಕ್ಕೆ ಕಾರಣ ಅಮ್ಮ ಒಂದು ಮಹಾ ಆಶೀರ್ವಾದ ಅಂತ ನಾನು ಭಾವಿಸಿದ್ದೇನೆ. ಇದೇ ರೀತಿಯಾಗಿ ಇಡೀ ಲೋಕಕ್ಕೆ ಒಳ್ಳೆಯದಾಗಲಿ, ಇಡೀ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಬಡತನ ನಿರ್ಮೂಲನೆವಾಗಲಿ ಅಂತ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್. ಶ್ರೀ ಬನ್ನಿಕಾಳ ಜಾತ್ರೆ ಮಹೋತ್ಸವ, ಇದಕ್ಕೂ ನಮ್ಮ ಆರ್.ಬಿ. ಪಾಟೀಲ್ ಸಾರು ಬಂದಿದ್ದು ನಮ್ಮ ಒಂದು ಭಾಗ್ಯ. ನಮಗೆ ಎಲ್ಲರಿಗೆ ಒಂದು ಸಂತೋಷ ಆಯಿತು. ಅವ್ರಿಗೆ ಬಂದಿದ್ದಕ್ಕೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನು ಇದು ಮಾಡೋದು ಅಂತೇಳಿ, ನಮಗೆ ಮಾಡಬೇಕಂತೇಳಿ ನಾವು ಇದು ಮಾಡಿಕೊಡ್ತೀವಿ ಅಂತೇಳಿ ನಮಗೆ ಇವರಲ್ಲಿ ಮಾತಾಡಿಕೊಟ್ಟಿದ್ದಕ್ಕೂ ಎರಡು ಮಾತನ್ನು ಮಾತಾಡಿದ್ದಕ್ಕೆ ಧನ್ಯವಾದಗಳು. 24ನೇ ವರ್ಷದ ಮಹೋತ್ಸವ ಶುಭಕಾರ್ಯಕ್ಕೆ ಆರ್.ಬಿ. ಪಾಟೀಲ್ ನಮಗೆ ಭಾಳ ಸಂತೋಷ. ಮತ್ತು ಅದೇ ರೀತಿ ನಮ್ಮದ ಎಲ್ಲ ಇವರಿಗೆ ಆರೋಗ್ಯ, ಆಯುಷ್ಯ ಕೊಡಬೇಕಂತ ನಮ್ಮ ಆರ್.ಬಿ. ಪಾಟೀಲ್ ಸಾಹೇಬ್ ಹೇಳಿದ್ರೆ ಅದು ನಡೀತಾ ಇದ್ದೆ. ಅದ್ರಂಗಿರ್ಬೇಕು. ನಮಗೆ ನಾವು ತಿಳ್ಕೊತದೆ ನಮ್ಮ ಆರ್.ಬಿ. ಪಾಟೀಲ್ ಸಾಹೇಬರು ಕೂಡ ಆರೋಗ್ಯ, ಆಯುಷ್ಯ ಕೊಟ್ಟು ಈ ಸೇವೆಯನ್ನು ಮುಂದೆ ಈ ನಮ್ಮ ಕ್ಷೇತ್ರದಲ್ಲಿ ನೆರವೇರಿಸಬೇಕಂತ ನಮ್ಮ ಆ ಅಮ್ಮನ ಅನುಗ್ರಹ ಅವರಿಗೆ ಇವತ್ತು ಬನ್ನಿ ಮಹಾಕಾಳಿ ಅಮ್ಮನಿಗೆ ಪಾದಾರಗಳಿಗೆ ಅರ್ಪಣೆ ಮಾಡಿ ಈ ಕಾರ್ಯಕ್ರಮದ
ಅನ್ನಸಂತರ್ಪಣಾ ಕಾರ್ಯ ಕೈಗೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಬಿ ಪಾಟೀಲ್ ಹಾಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ನಿರ್ವಹಿಸಲಿಕ್ಕೆ ಅಮ್ಮನ ಆಶೀರ್ವಾದ ಇದೆ ಅಂತ ಹೇಳ್ಕೊಂಡು ಎಲ್ಲರಿಗೂ ಶುಭ ಆಗಲಿ ಅಂತ ಹೇಳಿ ಹಾರೈಸ್ತೇನೆ. ಹಬ್ಬದ ಶ್ರೀ ಬನ್ನಿ ಮಹಾಂಕಾಳಮ್ಮ ದೇವಸ್ಥಾನದ ಇವತ್ತು ಜಾತ್ರಾ ಮಹೋತ್ಸವ ಜರುಗಿದ್ದು ಎಲ್ಲ ಸಕಲ ಸದ್ಭಕ್ತರು ಇವತ್ತು ಬೆಳಗಿನ ಜಾವದಿಂದ ಭಾಳಷ್ಟು ಅಮ್ಮನ ಆರಾಧನೆಯಲ್ಲಿ ಭಾಗವಹಿಸಿ ಅನ್ನ ಪ್ರಸಾದ ಸಂತರ್ಪಣೆಯನ್ನು ಮಾಡಿ ಎಲ್ಲ ಗ್ರಾಮದ ಗುರು ಹಿರಿಯರಿಗೂ ಒಳ್ಳೆಯ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ನೀಡಲಿ ಅಂತೇಳಿ ಎಲ್ಲ ಈ ಊರಿನ ಒಳಿತಿಗಾಗಿ ಅಮ್ಮನ ಜಾತ್ರೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಆ ಅಮ್ಮನ ಪಾದಕ್ಕೆ ನಾವು ನಮಸ್ಕರಿಸಿ ಅಮ್ಮನ ಆಶೀರ್ವಾದವನ್ನು ಪಡಲಿಕ್ಕಾಗಿ ನಾವಿಲ್ಲಿ ಬಂದಿದ್ದೀವಿ. ಈ ಅಮ್ಮ ಬನ್ನಿ ಮಹಾಂಕಾಳಮ್ಮನ ಭಾಳ ಅದ್ಭುತವಾದಂಥ ಶಕ್ತಿ. 9 ಅವತಾರಗಳನ್ನು ಅವತರಿಸಿ ಬನ್ನಿ ದಸರಾ ಹಬ್ಬದಲ್ಲಿ ದಿನಕ್ಕೊಂದು ಅವತಾರಗಳನ್ನು ಮಾಡಿ 9 ದಿನಗಳ ಕಾಲ ತನ್ನ ಭಕ್ತರನ್ನು ಕಾಣುವಂಥ ಅಮ್ಮ ಇವತ್ತು ಈ ಒಂದು ದೇವಸ್ಥಾನದಲ್ಲಿ ಬಂದು ನಾವೆಲ್ಲ ಆಶೀರ್ವಾದ ಪಡ್ತಾ ಇದ್ದೀವಿ ಅಂದರೆ ನಾವೇ ಪುಣ್ಯವಂತರು. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಈ ಗ್ರಾಮದ ಈ ಜನರಿಗೆ ಆ ಅಮ್ಮ ಒಳ್ಳೆಯ ಆಶೀರ್ವಾದ ಮಾಡಿ ಎಲ್ಲರಿಗೆ ಆರೋಗ್ಯವಾಗಿ ಇರಲಿಕ್ಕೆ ಆಶೀರ್ವದಿಸಲಿ ಅಂತೇಳಿ ಸಂತೋಷ.